ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಅನಿತಾ. ನನಗೆ ಬಿ ಎ ಫೋರ್ತ್ ಸೆಮ್ ನಲ್ಲಿ ಓದ್ತಾ ಇದ್ದೀನಿ. ನನಗೆ ಸೆಮಿನಾರ್ ಟಾಪಿಕ್ ಬಂದು ಚಿಲಿಪಿಲಿ ಭಾಷಾ ಏನು. ಬಿ ಎ ಫೋರ್ತ್ ಸೆಮ್ ಕಲಾಸೊಳಗ ಭಾಗ 3 ಮಾಡಿರುವ ಚಿಲಿಪಿಲಿ ಗಾನದ ಬೆಲೆ ಏನು. ನಾಗೇಶ್ ಹೆಬ್ಡೆಯವರ ಲೇಖನ. ಈ ಲೇಖನ ಬಗ್ಗೆ ಹೋಗೋಣ. ಮೊದಲನೇದಾಗಿ ನಾಗೇಶ್ ಹೆಬ್ಡೆಯವರ ಪರಿಚಯವನ್ನು ನೋಡೋಣ. ನಾಗೇಶ್ ಹೆಬ್ಡೆಯವರು ಉತ್ತರ ಕನ್ನಡ ಜಿಲ್ಲೆಯ ಬಪ್ಪಿಮನಿ ಹೆಮ್ಮಾಳು ತಿಳಿಸ್ತಾರೆ. ಪಶ್ಚಿಮ ಬಂಗಾಳದ ಅನಂತಪುರ ಐಐಟಿಯಲ್ಲಿ ಭೂ ವಿಜ್ಞಾನ ವಿಷಯದಲ್ಲಿ ಎಂಎಸ್ಸಿ ಪದವಿಯನ್ನು ಪಡೆದಿದ್ದಾರೆ. ನಂತರ ನೆಹರು ವಿಶ್ವವಿದ್ಯಾಲಯದಲ್ಲಿ ಭೂ ವಿಜ್ಞಾನ ವಿಷಯದಲ್ಲಿ ಎಂಫಿಲ್ ಪದವಿಯನ್ನು ಪಡೆದಿದ್ದಾರೆ. ನಂತರ ನೈನಿತಾಲ್ ವಿವಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದರು. ನಂತರ ಇವರ ಪ್ರಮುಖ ಕೃತಿಗಳನ್ನು ನೋಡಿದರೆ ಗಗನಸತಿಯ ಸೆರೆಗುಡಿ, ಒಂದೇ ಬುದ್ಧಿ, ಕೆರೆಯಲ್ಲಿ ಚಿನ್ನ, ನಮ್ಮೊಳಗಿನ ಬ್ರಹ್ಮಾಂಡ, ಖುಷಿಯಲ್ಲಿ ಮಿಲೇನಿಯಂ, ಗುರುಗ್ರಹದಲ್ಲಿ ಪ್ರತಿದಿನ ಪರಿಸರ ದಿನ ಎಂಬ ಇವರು ಪ್ರಮುಖ ಕೃತಿಗಳು. ಇವರ ಚಿಲಿಪಿಲಿ ಗಾನದ ಬೆಲೆ ಎಂಬ ಕೃತಿಯನ್ನು ಲೇಖನವನ್ನು ಪರಿಸರ ವಿಜ್ಞಾನ ಪ್ರತಿದಿನ ಪರಿಸರ ದಿನ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇವರಿಗೆ ಇರುವುದೊಂದೇ ಭೂಮಿ ಎಂಬ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇವರಿಗೆ ಶ್ರೇಷ್ಠ ಪತ್ರಕರ್ತನ ಪ್ರಶಸ್ತಿ ಕೂಡ ದೊರೆತಿದೆ. ಇವರು ರಿಯೋ ಶೃಂಗಸಭೆಯಲ್ಲಿ ಪರಿಸರ ನಮ್ಮ ದೇಶವನ್ನು ಪ್ರತಿನಿಧಿಸಿದ್ದಾರೆ. ಆ ನಂತರ ಇವರಿಗೆ ಪ್ರಜಾವಾಣಿ ಮತ್ತು ಸುಧಾ ಬಳಗದಲ್ಲಿ ಕೂಡ ಇವರು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದು ನಾಗೇಶ್ ಹೆಬ್ಡೆಯವರ ಅಕ್ಕಳು ಪರಿಚಯ. ಚಿಲಿಪಿಲಿ ಗಾನದ ಬೆಲೆ ಎಂದು ಲೇಖನವನ್ನು ನೋಡೋದಾದ್ರೆ ನಾಗೇಶ್ ಹೆಬ್ಡೆಯವರು ಈ ಲೇಖನವನ್ನು ಪರಿಸರ ವಿಜ್ಞಾನ ಆಯ್ದುಕೊಳ್ಳಲಾಗಿದೆ. ಒಳ್ಳೆಯದಾಗಿರೋದೆಲ್ಲ ಏನು ಪುಕ್ಕಟೆಯಾಗಿ ಲಭಿಸುತ್ತದೆ ಎಂಬ ವಾಕ್ಯ ನಮಗೆ ಎಲ್ಲರಿಗೂ ಗೊತ್ತೇ ಇದೆ. ಏನಂದ್ರೆ ಚೆನ್ನಾಗಿರೋದೆಲ್ಲ ನಮಗೇನು ಪುಸ್ತಕ ಸಿಗುತ್ತೆ ಅಂದ್ರೆ ಅದು ಯಾವಾಗ ಜಾರಿಗೆ ಬಂದಿರೋದಂದ್ರೆ ಹಿಂದಿನ ಕಾಲದಲ್ಲಿ ಜಾರಿಗೆ ಬರುತ್ತೆ. ಯಾಕಂದ್ರೆ ಈ ಪ್ರಸ್ತುತ ದಿನಮಾನಗಳಲ್ಲಿ ಪ್ರಸ್ತುತತೆಯಲ್ಲಿ ಇರೋದನ್ನ ಕಾಣಲ್ಲ. ಯಾಕಂದ್ರೆ ಚೆನ್ನಾಗಿರೋದೆಲ್ಲ ಪುಕ್ಕಟೆ ಯಾವಾಗ ಲಭಿಸುತ್ತೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅಂದ್ರೆ ನೈರ್ಮಲ್ಯವಾದ ನೀರಾಗಿರ್ಬೋದು, ತಂಗಾಡಿ ಆಗಿರ್ಬೋದು, ಚಿಲಿಪಿಲಿ ಗಾನ ಅಂದ್ರೆ ಪಕ್ಷಿಗಳ ಗಾನ ಆಗಿರ್ಬೋದು, ಅದೆಲ್ಲ ನಮಗೆ ಪುಕ್ಕಟೆಯಾಗಿ ಹಿಂದೆ ಲಭಿಸಿತ್ತು. ಆದ್ರೆ ಈಗ ನಾವು ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ಚೆನ್ನಾಗಿರೋದು ಸಿಗ್ಬೇಕಂದ್ರೆ ಎಲ್ಲದಕ್ಕೂ ನಾವೇನು ಬೆಲೆಯನ್ನ ಕಟ್ಟಬೇಕಾಗಿರ್ತಕ್ಕಂಥ ಕಾಲ ಬಂದಿದೆ. ಅಂದ್ರೆ ಈಗ ಯಾವ ರೀತಿ ಬೆಲೆಯನ್ನ ಕಟ್ತಾ ಇದೀವಿ ಅಂದ್ರೆ ನಾವು ಈಗ ಏನು ಗುಡ್ಡಗಾಡು ಪ್ರದೇಶಗಳಲ್ಲಿ, ಗಿರಿವನ ಪ್ರದೇಶಗಳಲ್ಲಿ ಬುಡಕಟ್ಟು ಜನಾಂಗದವರು ಏನ್ ಜೀವಿಸ್ತಾ ಇದಾರಲ್ಲ ಅವ್ರಿಗೆ ಈಗಲೂ ಕೂಡ ಏನು ಅಥವಾ ಉರುವಲು ಭೂಮಿಯ ಆಹಾರ ಮೂಲ, ನೀರಿನ ಮೂಲ, ಗಾಳಿಯ ಮೂಲ ಎಲ್ಲ ಏನು ಗಿರಿವನ ದುರ್ಗಗಳಲ್ಲಿ ಜೀವಿಸ್ತಕ್ಕಂಥ ಬುಡಕಟ್ಟು ಜನಾಂಗದವರಿಗೆ ಪುಕ್ಕಟೆಯಾಗಿ ಲಭಿಸ್ತಾ ಇದೆ. ಅದ್ಯಾವುದು ಕಲ್ಮಶವಾಗಿ ತುಂಬಿಲ್ಲ. ಅದೇನು ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಸೀಸದ ಗಾಳಿ ಆಗಿರ್ಬೋದು, ಯಾವುದೇ ಮಾಲಿನ್ಯದಿಂದ ತುಂಬಿಲ್ಲ. ಎಲ್ಲ ನೈರ್ಮಲ್ಯವಾಗಿರ್ತಕ್ಕಂಥ ಎಲ್ಲ ನೈಸರ್ಗಿಕವಾಗಿರ್ತಕ್ಕಂಥದ್ದು ಬುಡಕಟ್ಟು ಜನಾಂಗಗಳಲ್ಲಿ ಸಿಗ್ತಾ ಇದೆ. ಆದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಅದನ್ನ ಯಾವ ರೀತಿ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ಸಮಾಜದ ಪ್ರಕಾರ ಮುಂದುವರಿರ್ತಕ್ಕಂಥ ಸಮಾಜ. ಬಟ್ ಮುಂದುವರಿರ್ತಕ್ಕಂಥ ಸಮಾಜದವರಾದ್ರು ಅವ್ರಿಗೆ ಏನು ನೈರ್ಮಲ್ಯವಾಗಿರ್ತಕ್ಕಂಥದ್ದೇ ಸಿಗ್ತಾ ಇದೆ. ಆದ್ರೆ ನಾವು ಏನು ಆಧುನೀಕರಣ ಅಥವಾ ನಾವು ಮುಂದುವರಿದ ಸಮಾಜ ಅಂತ ಹೇಳ್ತಾ ನಾವ್ ಏನ್ ಮಾಡ್ತಾ ಇದ್ವಿ, ನಮ್ಮ ಏನು ನಿಸರ್ಗವನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಪ್ರಗತಿ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಏನ್ ಮಾಡ್ತಾ ಇದ್ವಿ, ನಮ್ಮ ಪರಿಸರವನ್ನ ನಾವೇ ಹಾಳು ಮಾಡ್ತಾ ಇದ್ವಿ ಅಂತ ಈ ಲೇಖನದಲ್ಲಿ ನಾಗೇಶ್ ಹೆಬ್ಡೆಯವರು ಹೇಳ್ತಾ ಹೋಗ್ತಾರೆ. ಆಧುನಿಕತೆ ನಗರೀಕರಣ ಎಂಬ ಕಿಷ್ಕಿಂಧೆಯಲ್ಲಿ ಹೊರಟಿರೋ ನಾವು ನಮ್ಮ ಪರಿಸರವನ್ನ ಮರಿತಾ ಇದ್ವಿ. ಪರಿಸರವನ್ನ ಹಾಳು ಮಾಡೋದ್ರ ಮುಖಾಂತರ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಏನು ಮಾಡಿ ಕಾಡುಗಳನ್ನ ಕಡಿತಾ ಹೋಗ್ತೀವಿ. ಅದರಿಂದ ಏನಾಗುತ್ತೆ, ಪರಿಸರ ನಾಶ ಆಗುತ್ತೆ. ಬಟ್ ನಾವೇನ್ ಮಾಡ್ತೀವಿ, ನಾವು ಅಭಿವೃದ್ಧಿ ಹೊಂದ್ತಾ ಇದ್ದೀವಿ, ಅಭಿವೃದ್ಧಿ ಆಗ್ತಾ ಇದ್ದೀವಿ ಅನ್ನೋ ವಿಷಯದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಪರಿಸರವನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಈ ಲೇಖನದಲ್ಲಿ ಹೇಳ್ತಾರೆ ನಾಗೇಶ್ ಹೆಬ್ಡೆಯವರು. ಅದಾದ್ಮೇಲೆ ನಾವು ಒಂದು ದೇಶದ ಪ್ರಗತಿಯನ್ನು ಯಾವ್ದ್ರಲ್ಲಿ ಅಳಿತೀವಿ ಅಂದ್ರೆ ನಾವು ಅರ್ಥಶಾಸ್ತ್ರದ ಪ್ರಕಾರ ಜಿಡಿಪಿಯ ಮೂಲಕ ಅಳ್ತಾ ಹೋಗ್ತೀವಿ. ಜಿಡಿಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆಮೇಲೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಒಟ್ಟು ರಾಷ್ಟ್ರದ ನಿವ್ವಳ ಆದಾಯವನ್ನ ನಾವು ಏನು ನಮ್ಮ
ಏನು ರಸ್ತೆಗಳ ನಿರ್ಮಾಣ ಅಥವಾ ಪ್ರಗತಿಯ ಮೂಲಕ ಅಥವಾ ಕಾರ್ಖಾನೆಗಳ ನಿರ್ಮಾಣ ಅಥವಾ ವಸ್ತುಗಳ ಉತ್ಪಾದನೆಯ ಮೂಲಕ ಏನು ಅಳಿತಾ ಹೋಗ್ತೀವಿ. ಬಟ್ ಆದ್ರೆ ಈ ಅಳತೆಗೋಲು ಬದಲಾಗಬೇಕು. ಯಾಕಂದ್ರೆ ನಮ್ಮ ನೈಸರ್ಗಿಕ ನಿಸರ್ಗದಲ್ಲಿ ಬರ್ತಕ್ಕಂಥ ಏನಿದೆಯಲ್ಲ ಸಂಪತ್ತು ಅದೇ ನಿಜವಾದ ಸಂಪತ್ತು, ನಮ್ಮ ದೇಶದ ಸಂಪತ್ತು. ಬಟ್ ನಾವು ಅದನ್ನ ಮರಿತಾ ಇದ್ದೀವಿ. ನಾವು ಬೇರೆ ನಮ್ಮ ದೇಶದ ಸಂಪತ್ತನ್ನಾಗಿ ತೋರಿಸ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿ ಕೆಲವೊಂದು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಏನು ಗುರುತಿಸ್ತೀವಲ್ಲ ನಾವು, ಆ ರಾಷ್ಟ್ರಗಳನ್ನ ನಾವು ಅನುಸರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಅಮೆರಿಕದಂತ ರಾಷ್ಟ್ರಗಳು ಏನ್ ಮಾಡ್ತಾವಂದ್ರೆ ಅಭಿವೃದ್ಧಿ ಹೊಂದಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಅಭಿವೃದ್ಧಿ ಒಂದೇ ಅಲ್ಲ, ಅವರು ನಿಸರ್ಗವನ್ನ ಅವರ ದೇಶದ ನಿಸರ್ಗವನ್ನ ಕಾಪಾಡ್ಕೋಬೇಕನ್ನೋ ವಿಷಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಮಾಂಸದ ದನಗಳನ್ನ ಬ್ರೆಜಿಲ್ ಮತ್ತು ಕೋಸ್ಟಾದಂತಹ ರಾಷ್ಟ್ರಗಳಲ್ಲಿ ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ಹಾಲಿನವರು ಏನು ತೋಟಗಾರಿಕೆಯನ್ನ ಹೂ ತೋಟಗಳನ್ನ ಬೆಳೆಸ್ಬೇಕಾದ್ರೆ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಪೆಸ್ಟಿಸೈಡ್ಸ್ ಇಂದ ಅವ್ರ ಪರಿಸರ ನಾಶ ಅಂತ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ನಮ್ಮ ದೇಶದಲ್ಲಿ ಪರಿಚಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ತಂತ್ರಜ್ಞಾನವನ್ನು. ಅದೇ ರೀತಿ ಬ್ರೆಜಿಲ್ ಅಂತ ದೇಶಗಳು ಬೇರೆ ದೇಶಗಳಲ್ಲಿ, ಮಲೇಷ್ಯಾದಂತ ದೇಶಗಳಲ್ಲಿ ನಮಗೆ ಬೇಕಾದ ಹಸುಗಳನ್ನ ಬೆಳೆಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರ ದೇಶಗಳಲ್ಲಿ ಅದರ ಏನು ಔಷಧಿಗಳನ್ನ ಅಥವಾ ಕೆಮಿಕಲ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಅವರ ಪರಿಸರ ನಾಶ ಆಗುತ್ತೆ, ನಿಸರ್ಗ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೇರೆ ದೇಶಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಜರ್ಮನಿ, ಜಪಾನ್ ಅಂತ ದೇಶಗಳು ಏನ್ ಮಾಡ್ತಾ ಇದ್ದಾರೆ, ಆಫ್ರಿಕಾದಂತ ಇನ್ನುಳಿದ ರಾಷ್ಟ್ರಗಳಿಗೆ ತಮ್ಮಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪ್ಲಾಸ್ಟಿಕ್ ನ ವೇಸ್ಟ್ ಮತ್ತೆ ವೇಸ್ಟ್ ಅನ್ನ ಕಸವನ್ನ ಇಲ್ಲಿ ಆಫ್ರಿಕಾದಂತ ದೇಶಗಳಿಗೆ ಸಾಗಿಸ್ತಾ ಇದ್ದಾವೆ. ಯಾಕಂದ್ರೆ ತಮ್ಮ ದೇಶವನ್ನು ನಿರ್ಮಲವಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ವೇಸ್ಟ್ ಅನ್ನ ಇಲ್ಲಿ ಆಫ್ರಿಕಾದಂತ ಇನ್ನುಳಿದಿರ್ತಕ್ಕಂಥ ರಾಷ್ಟ್ರಗಳಿಗೆ ಸಾಗಿಸ್ತಕ್ಕಂಥ ಕೆಲಸವನ್ನ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳು ಮಾಡ್ತಾ ಇದ್ದಾವೆ. ಅದನ್ನ ನಾಗೇಶ್ ಹೆಗಡೆ ಅವರು ಈ ಲೇಖನದಲ್ಲಿ ಹೇಳ್ತಾ ಹೋಗ್ತಾರೆ. ನಮಗೆ ನಿಸರ್ಗವು ಅಪರಿಮಿತ, ಅಕ್ಷಯವು ಅಂತ ಗೊತ್ತು. ಯಾಕಂದ್ರೆ ನಿಸರ್ಗದಿಂದ ನಮಗೆ ಬೇಕಾಗಿರೋದೆಲ್ಲ ದೊರೆಯುತ್ತೆ. ಅದೇ ರೀತಿ ನಾವು ಕೊಟ್ಟಿರ್ತಕ್ಕಂಥ ನಿಸರ್ಗ ಏನ್ ಮಾಡುತ್ತೆ, ಜೀರ್ಣಿಸ್ಕೊಂಡು ನಮಗೆ ಒಳ್ಳೆಯದೇ ಕೊಡುತ್ತೆ. ನಾವೇನ್ ಮಾಡ್ತಾ ಇದೀವಿ, ನಿಸರ್ಗದಲ್ಲಿ ಬರ್ತಕ್ಕಂಥ ಎಲ್ಲಾ ಖನಿಜಗಳನ್ನ ಎಲ್ಲಾನು ತಗೊಂಡಿದ್ದೀವಿ, ಬಟ್ ಅದಕ್ಕೆ ರಿಟರ್ನ್ ಆಗಿ ಏನ್ ಕೊಡ್ತಾ ಇದೀವಿ, ಬರೀ ನಮ್ಮಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ ಮತ್ತೆ ಕಸವನ್ನ ಎಸಿತಾ ಇದೀವಿ. ಭೂಮಿ ನಾವು ಎಷ್ಟೇ ಮೇಲ್ಪದರವನ್ನ ಎಷ್ಟೇ ಹಾಳು ಮಾಡಿದ್ರು ಮತ್ತೆ ಸವಕಳಿಯನ್ನ ಮಾಡ್ಕೊಳ್ಬೋದು. ನಾವು ಗಾಳಿಯಲ್ಲಿ ಎಷ್ಟೇ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಟ್ಟರು ಕೂಡ ಮರಗಳು ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ಬಿಟ್ಟು ನಮಗೇನು ಆಕ್ಸಿಜನ್, ಆಮ್ಲಜನಕವನ್ನ ಕೊಡ್ತಾ ಇದ್ದಾವೆ. ಅದೇ ರೀತಿ ನಾವು ಪರಿಸರಕ್ಕೆ ಏನೇ ಕೆಟ್ಟದಾಗಿರ್ತಕ್ಕಂಥ ಕೊಟ್ಟರು ಕೂಡ ಇನ್ ರಿಟರ್ನ್ ಪರಿಸರ ನಮಗೇನು ಒಳ್ಳೆಯದನ್ನೇ ಕೊಡ್ತಾ ಇದೆ. ನಾವು ಅದನ್ನ ನಮ್ಮ GDP-ಯಲ್ಲಿ ಯಾವತ್ತೂ ಕನ್ಸಿಡರ್ ಮಾಡಲ್ಲ. ನಾವ್ ಏನ್ ಮಾಡ್ತೀವಿ, ಯಾವತ್ತು ನಮ್ಮ ರಾಷ್ಟ್ರದಲ್ಲಿ ಉತ್ಪತ್ತಿಯಾಗುವ ವಸ್ತುಗಳನ್ನ ಕನ್ಸಿಡರ್ ಮಾಡ್ತೀವಿ. GDP ಒಂದು ರಾಷ್ಟ್ರದ ಒಟ್ಟು ನಿವ್ವಳ ಪ್ರಗತಿಯನ್ನ ಉತ್ಪಾದನೆಯನ್ನ ನೋಡ್ಬೇಕಾದ್ರೆ ನಮಗೆ ಉತ್ಪಾದಿಸ್ತಕ್ಕಂಥ ವಸ್ತುಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ನಾವ್ ಯಾವತ್ತು ನಮ್ಮ ನಿಸರ್ಗದಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತನ್ನಾಗಿ ಅಥವಾ ಮಾನವ ಸಂಪತ್ತನ್ನಾಗಿ ನೋಡೋದಿಲ್ಲ. ಅದೇ ರೀತಿ ನೋಡೋದಾದ್ರೆ ನಾವು ನಮ್ಮ ದೇಶದ GDP-ಯನ್ನ ನೋಡ್ಬೇಕಾದ್ರೆ ನಾವೇನು ವಸ್ತುಗಳ ಉತ್ಪಾದನೆಯ ಮೂಲಕ ನೋಡ್ತೀವಿ. ಅದೇ ನಿಸರ್ಗ ಅಂತ ಬಂದಾಗ ನಿಸರ್ಗದಲ್ಲಿ ನಾವು ಒಂದೊಂದ್ಸಲ ಸರತಿ ಸೇವೆ ಆಗಿರುತ್ತೆ, ಸೇವೆಯೇ ಸರಕಾಗಿರುತ್ತೆ. ಯಾವ ರೀತಿ ಅಂದ್ರೆ ಈಗ ಒಂದು ಮರವನ್ನ ನಾವು ಕೇವಲ ಒಂದು ಮರ ಮುಟ್ಟಿಗೋಸ್ಕರ ನೋಡೋದಾದ್ರೆ ಅದೇ ಮರ ನಮಗೇನು ತಂಗಾಳಿಯನ್ನ ಕೊಡುತ್ತೆ, ಅದು ಅನುಭವ ನಮಗೆ ತಂಗಾಳಿ. ಅದೇ ನಮ್ಮ ಉಸಿರಾಟಕ್ಕೆ ಆಗದೆ ಹೋಗಿರ್ತಕ್ಕಂಥ ಆಮ್ಲಜನಕವನ್ನ ಒದಗಿಸುತ್ತೆ, ಅದು ಏನು ಸರಕಾಗುತ್ತೆ. ಆದ್ರೆ ಪರಿಸರ ನಾವು GDP-ಯನ್ನ ನೋಡ್ಬೇಕಾದ್ರೆ ಏನು ಸೇವೆಗಳೇ ಬೇರೆ, ಸರಕುಗಳೇ ಬೇರೆ ಅಂತ ನೋಡ್ತೀವಿ. ಅದೇ ಪರಿಸರ ಅಂತ ಬಂದಾಗ ಆ ರೀತಿ ಆಗಲ್ಲ. ಪರಿಸರ ಸೇವೆಯನ್ನು ನೀಡುತ್ತೆ, ಅದು ಸರಕನ್ನು ನೀಡುತ್ತೆ, ಅದು ಪುಕ್ಕಟೆ. ನಾವು ಯಾವತ್ತೂ ಅದನ್ನ ಕನ್ಸಿಡರ್ ಮಾಡಲ್ಲ. ಯಾಕೆ ಅದು ಪರಿಸರವನ್ನ ನಾವು ಯಾವಾಗಲೂ ಕಡೆಗಣಿಸ್ತಾ ಹೋಗ್ತಾ ಇದ್ದೀವಿ. ಅದನ್ನ ನಮ್ಮ ದೇಶದ ಅಭಿವೃದ್ಧಿ ಅಂತ ತಿಳ್ಕೊಳಕ್ಕೆ ಹೋಗ್ತಾ ಇಲ್ಲ. ದೇಶದ ಸಂಪತ್ತು, ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲವನ್ನ ಕಡೆಗಣಿಸಿ ನಾವು ಏನು ವಸ್ತುಗಳ ಉತ್ಪಾದನೆಯ ಮೂಲಕ ನಮ್ಮ ಆರ್ಥಿಕತೆಯನ್ನ ಹೇಳ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿ ಪರಿಸರ, ಅರಣ್ಯ ಇವೆಲ್ಲ ದೂರ ಆಯ್ತು. ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ನಾವು ಸಗಣಿಯನ್ನ ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ನಾಗೇಶ್ ಹೆಗಡೆ ಅವರು. ಯಾವ
ಮೇಂಟೆನೆನ್ಸ್ಗೆ ಆಹಾರವಾಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ತಕ್ಕಂಥ ಸಗಣಿಯನ್ನು ಕೂಡ ನಾವು ಜಿಡಿಪಿಯಲ್ಲಿ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಅಮೆರಿಕದ ಅರ್ಥಶಾಸ್ತ್ರಜ್ಞರು 1968ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾವು ಏನು ದೇಶದ ಅಭಿವೃದ್ಧಿಯನ್ನು ಜಿಡಿಪಿಯ ಮೂಲಕ ಅಳೆಯೋದಕ್ಕಿಂತ ಜಿಎನ್ಪಿ ಮೂಲಕ ಅಳಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಗ್ರಾಸ್ ನ್ಯಾಚುರಲ್ ಪ್ರಾಡಕ್ಟ್ ಅಂತಕ್ಕಂಥ ವಿಷಯದ ಮೂಲಕ ಅಳಿಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಮುಂದೆ ನೋಡೋದಾದ್ರೆ ವರ್ಲ್ಡ್ ವಾಚ್ ಸಂಸ್ಥೆಯು ಏನು ಸ್ಟೇಟ್ ಆಫ್ ದ ವರ್ಲ್ಡ್ ಅಂತಕ್ಕಂಥದ್ದನ್ನ ಪ್ರಕಟ ಮಾಡಲ್ಲ. 1989ರಲ್ಲಿ ಅದು ಏನ್ ಹೇಳುತ್ತೆ ಅಂದ್ರೆ 1997ರಲ್ಲಿ ವರ್ಲ್ಡ್ ವಾಚ್ ಸಂಸ್ಥೆಯು ಈ ಸೂಚನೆ ಏನು ಸ್ಟೇಟ್ ಆಫ್ ದ ವರ್ಲ್ಡ್ ಸೂಚಕದ ಪ್ರಕಾರ ನಿಸರ್ಗದ ಮೈತ್ರಿಯ ನಿಜವಾದ ದೇಶದ ಪ್ರಗತಿ ಅಂತಕ್ಕಂಥ ವಿಷಯವನ್ನ ಮಂಡನೆ ಮಾಡುತ್ತೆ. ಅಂದ್ರೆ ಒಂದು ದೇಶದ ಪ್ರಗತಿಯನ್ನು ನಾವು ಏನು ರಸ್ತೆಗಳ ನಿರ್ಮಾಣ ಅಥವಾ ಕಾರ್ಖಾನೆಗಳ ನಿರ್ಮಾಣದ ಮೂಲಕ ನೋಡಬಾರ್ದು. ನಿಸರ್ಗದ ಮೈತ್ರಿ ಅಂದ್ರೆ ಪರಿಸರ ಯಾವ ರೀತಿ ಇದೆ, ಅಲ್ಲಿ ನೈಸರ್ಗಿಕ ಸಂಪನ್ಮೂಲ ಯಾವ ರೀತಿ ಒದಗಿಸ್ತಾ ಇದೆ ಅನ್ನೋದ್ರ ಮೇಲೆ ನಾವು ಏನು ಒಂದು ದೇಶದ ಪ್ರಗತಿಯನ್ನ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಯಾವ ಸಂಸ್ಥೆ ಅಂತ ವರ್ಲ್ಡ್ ವಾಚ್ ಸಂಸ್ಥೆ ಹೇಳುತ್ತೆ. ಅದಾದ್ಮೇಲೆ ನಾವು ರಾಷ್ಟ್ರಗಳಿಗೆ ಪ್ರಗತಿಯ ಅಳತೆ ಪಟ್ಟಿಯನ್ನ ನಾವು ಹೋಲಿಸ್ತಾ ಹೋಗ್ಬೇಕಾದ್ರೆ ನಾವೇನಂದ್ರೆ ಜಿಡಿಪಿಯ ಮೂಲಕ ಹೋಲಿಸ್ತಾ ಹೋದ್ರೆ ನಮಗೆ ಏನಂದ್ರೆ ಅಮೆರಿಕ ಮೊದಲನೇ ಸ್ಥಾನದಲ್ಲಿ ಇಷ್ಟು ದಿನ ಕಾಣಿಸ್ತಾ ಇತ್ತು. ಅದೇ ನಾವು ಏನು ಜಿಎನ್ಪಿ ಅಂತಕ್ಕಂಥ ಹೊಸದಾಗಿರ್ತಕ್ಕಂಥ ಅಳತೆ ಗೋಲನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅದ್ರ ಪ್ರಕಾರ ನೋಡೋದಾದ್ರೆ ನಮಗೆ ಆಸ್ಟ್ರೇಲಿಯಾ ಈ ರೀತಿ ದೇಶಗಳು ಮುಂದೆ ಬರ್ತವೆ. ಅದಾದ್ಮೇಲೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಅಮೆರಿಕ 8ನೇ ಸ್ಥಾನಕ್ಕೆ ಹೋಗುತ್ತೆ. ಅಂದ್ರೆ ಆ ದೇಶದ ನೈಸರ್ಗಿಕ ಸಂಪನ್ಮೂಲ ಯಾವ ರೀತಿ ಇದೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ ನಮಗೆ. ಆಸ್ಟ್ರೇಲಿಯಾ ಏನು ನೈಸರ್ಗಿಕ ಮೂಲಗಳಲ್ಲಿ ಮೊದಲೇದಾಗಿ ಇದೆ. ಅದೇ ರೀತಿ ಜನಸಂಖ್ಯೆ ಏನಂದ್ರೆ ರಾಷ್ಟ್ರಕ್ಕೆ ಹೊರೆ ಅಂತ ಹೇಳ್ತಕ್ಕಂಥ ಕಾಲದಲ್ಲಿ ಮಾನವ ಸಂಪನ್ಮೂಲ ಕೂಡ ದೇಶದ ಸಂಪನ್ಮೂಲ ಅಂತಕ್ಕಂಥ ವಿಷಯವನ್ನ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಮಾನವ ಸಂಪನ್ಮೂಲ ಚೆನ್ನಾಗಿದ್ರೆ ಆ ದೇಶ ಪ್ರಗತಿಯನ್ನು ಹೊಂದುತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಆ ದೇಶದ ಮಾನವ ಸಂಪನ್ಮೂಲ ಇದ್ರೆ ಮಾತ್ರ ಆ ದೇಶದಲ್ಲಿ ಕೆಲಸ ಕಾರ್ಯಗಳು ಕರೆಕ್ಟ್ ಆಗಿ ಆಗ್ತವೆ. ಅದರಿಂದಾಗಿ ದೇಶ ಮುಂದುವರಿಯುತ್ತೆ. ಅದನ್ನೇ ನಾವು ದೇಶ ಮಾನವ ಸಂಪನ್ಮೂಲ ಅಂತ ನೋಡೋದಾದ್ರೆ ಏನು ಬುದ್ಧಿವಂತರು ಮಾತ್ರ ಮಾನವ ಸಂಪನ್ಮೂಲ ಆಗಲ್ಲ. ಬುಡಕಟ್ಟು ಜನಾಂಗದವರು ಕೂಡ ಮಾನವ ಸಂಪನ್ಮೂಲ, ನಿಜವಾದ ಮಾನವ ಸಂಪನ್ಮೂಲ ಅವರೇ ಅಂತ ಹೇಳ್ಬೋದು. ಯಾಕಂದ್ರೆ ಬುದ್ಧಿವಂತ ಜೀವಿಗಳು ಅಂದ್ರೆ ಅಕ್ಷರಸ್ಥರಾಗಿರ್ತಕ್ಕಂಥ ಮಾನವರ ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ನಮ್ಗೆ ಲೇಖನದಲ್ಲಿ ನಾಗೇಶ್ ಹೆಗಡೆಯವರು ಒಂದು ವಿಷಯವನ್ನ ಹೇಳಿದ್ದಾರೆ. ಅಂದ್ರೆ ಅಕ್ಷಯ್ ಕುಮಾರ್ ಅವರು ಏನಂದ್ರೆ ನಿಸರ್ಗವನ್ನ ಹಾಳು ಮಾಡ್ತಕ್ಕಂಥ ನೋಡ್ಬೋದು ನಾವು. ಅದೇ ರೀತಿ ಏನಂದ್ರೆ ಇವರು ಒಂದು ಜೀವಿತಾಂತ ಲೇಖನದಲ್ಲಿ ತೋರಿಸಿದ್ದಾರೆ. ಅಂದ್ರೆ ರಾಜಸ್ಥಾನದ ವನಧಾಮದಲ್ಲಿ ಏನಂದ್ರೆ ಸಲ್ಮಾನ್ ಖಾನ್ ಅವರು ಕೃಷ್ಣ ಮೃಗಗಳನ್ನ ಬೇಟೆಯಾಡಿರ್ತಕ್ಕಂಥದ್ದನ್ನ ತೋರಿಸಿ ಹೇಳಿದ್ದಾರೆ. ಅಂದ್ರೆ ಅವ್ರೇನು ಅನ್ಎಜುಕೇಟೆಡ್ ಅಲ್ಲ, ಅನಕ್ಷರಸ್ಥರೇನಲ್ಲ. ಅವ್ರು ಅಕ್ಷರಸ್ಥರ ಆಗಿದ್ರು ಕೂಡ ಅವ್ರೇನಂದ್ರೆ ಪರಿಸರವನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದರು. ಅದೇ ರೀತಿ ಬೆಂಗಳೂರಿನಲ್ಲಿ ಏನಂದ್ರೆ ಬೆಂಗಳೂರಿನಲ್ಲಿ ಅರಣ್ಯ ಅಧಿಕಾರಿಗಳು ಏನಂದ್ರೆ ಗಂಧದ ಮರಗಳನ್ನ ಕಡಿಸಿ ಅವರೇ ಮಾರಾಟ ಮಾಡಿರ್ತಕ್ಕಂಥದ್ದು. ಅವರು ಕೂಡ ಏನು ಅನಕ್ಷರಸ್ಥರಲ್ಲ. ಆದ್ರೂ ಕೂಡ ಅವರೇನು ಸರ್ಕಾರಕ್ಕೆ ವಂಚನೆ ಮಾಡಿ ಏನ್ ಗಂಧದ ಮರಗಳನ್ನ ಮಾರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಅದೇ ರೀತಿ ಮಂಗಳೂರಿನಲ್ಲಿ ಏನಂದ್ರೆ ಅರಣ್ಯ ಇರ್ತಕ್ಕಂಥ ಮರಗಳಲ್ಲಿ ಬಾವುಲಿಗಳು ಮಾಡ್ತಕ್ಕಂಥ ಗಲಾಟೆ ಮತ್ತು ಕಸವನ್ನು ಮಾಡ್ತಾವ ಅನ್ನೋ ಕಾರಣಕ್ಕೋಸ್ಕರ ಇರ್ತಕ್ಕಂಥ ಬಹಳಷ್ಟು ಮರಗಳನ್ನ ಮಂಗಳೂರಿನ ಅರಣ್ಯಾಧಿಕಾರಿಗಳು ಅದನ್ನೆಲ್ಲ ಮರಗಳನ್ನೆಲ್ಲ ಕಡಿಸ್ತಾರೆ. ಅವರೇನು ಅನಕ್ಷರಸ್ಥರೇನಲ್ಲ, ಅಕ್ಷರಸ್ಥರಾಗಿ ಈ ರೀತಿಯ ತಪ್ಪುಗಳನ್ನ ಮಾಡಿದ್ದಾರೆ. ಆದ್ರೆ ಅನಕ್ಷರಸ್ಥರಾಗಿರ್ತಕ್ಕಂಥ ಗುಡ್ಡಗಾಡು ಪ್ರದೇಶಗಳಲ್ಲಿ ಜೀವಿಸ್ತಕ್ಕಂಥ ಬುಡಕಟ್ಟು ಜನಾಂಗದವರೇ ಪರಿಸರವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಔಷಧಿಗಳು ಅಥವಾ ಉರುವಲು ಮಾಡೋದಕ್ಕೆ ಎಲ್ಲದಕ್ಕೂ ಏನು ನಿಸರ್ಗದಿಂದ ದೊರೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ, ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತೇವೆ, ಅವೇನು ಇಲ್ಲೇ ಇದ್ದಾರೆ,
ಸಂರಕ್ಷಕರು ಮತ್ತು ಮಾನವ ಸಂಪನ್ಮೂಲ, ನಮ್ಮ ದೇಶದ ಮಾನವ ಸಂಪನ್ಮೂಲ ಅಂತ ಹೇಳ್ಬೋದು. ಹಿಂದೆ ಎಲ್ಲ ನಮಗೇನು ನೀರೆಲ್ಲ ಏನು ನದಿಗಳಲ್ಲಿ ಹಳ್ಳಗಳಲ್ಲಿ ಹಾಗೆ ಸಿಗ್ತಿತ್ತು. ಬಟ್ ಈಗ ನಾವೇನು ನೀರಿಗೂ ಬೆಲೆ ಕಟ್ಟತಕ್ಕಂಥ ಕಾಲ ಬಂದಿದೆ. ನಾವು ಅಭಿವೃದ್ಧಿಯನ್ನ ಹೆಸರಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಕಾರ್ಖಾನೆಗಳ ನಿರ್ಮಾಣಕ್ಕಾಗಿ ಸರ್ಕಾರವೇ ಏನೋ ಒಂದು ನದಿಯನ್ನೇ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇಡೀ ಪೂರ್ತಿ ನದಿ ನೀರನ್ನೇ ಕಾರ್ಖಾನೆಗಳಿಗೆ ಕೊಡ್ತಾ ಇದೆ. ಅದೇ ನದಿ ನೀರನ್ನ ಕೃಷಿಕರಿಗೆ ಕೊಡ್ಬೋದಲ್ಲ, ಬೇರೆ ರೀತಿಯ ಅಭಿವೃದ್ಧಿಗೆ ಉಪಯೋಗಿಸಬಹುದಲ್ಲ. ಕಾರ್ಖಾನೆಗಳಿಗೆ ಕೊಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಕಾರ್ಖಾನೆಗಳಲ್ಲಿ ಒಂದು ನದಿಯನ್ನೇ ನಾಶ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಜೀವ ಸಂಪನ್ಮೂಲ, ನದಿಯ ಸುತ್ತಮುತ್ತ ನದಿಯ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಪ್ರಾಣಿ ಸಂಕುಲಕ್ಕೆ ಎಲ್ಲದಕ್ಕೂ ಅಪಾಯವನ್ನ ನೋಡ್ತಾ ಇದೆ. ಅಲ್ಲಿ ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥ ಕಸ ಅಥವಾ ಕೆಮಿಕಲ್ಸ್ ಏನಾಗ್ತಾ ಇದೆ ನೀರಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಜಲಚರಗಳಿಗೆ, ಪ್ರಾಣಿ ಸಂಕುಲಕ್ಕೆ ಎಲ್ಲದಕ್ಕೂ ಅಪಾಯವನ್ನ ತಂದೊಡ್ತಾ ಇದೆ. ಮತ್ತೆ ರಸ್ತೆಗಳ ನಿರ್ಮಾಣ ಅನ್ನೋ ಹೆಸರಲ್ಲಿ ಏನ್ ಮಾಡ್ತಾ ಇದ್ರೆ ಕಾಡುಗಳನ್ನ ಕಡಿತಾ ಇದ್ದಾರೆ. ಈ ರೀತಿ ಎಲ್ಲ ನಮ್ಮ ದೇಶದಲ್ಲಿ ನಡೀತಕ್ಕಂಥ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ನಡೀತಕ್ಕಂಥ ಅನ್ನೋ ಹೆಸರಲ್ಲಿ ನಡೀತಕ್ಕಂಥ ಅನ್ಯಾಯದ ಕುರಿತು ಚಿಲಿಪಿಲಿ ಕಾಲದ ಬೆಲೆ ಏನು ಅಂತಕ್ಕಂಥ ಲೇಖನದಲ್ಲಿ ಇದ್ದಾರೆ. ಈ ಲೇಖನದ ಮುಖ್ಯ ಉದ್ದೇಶ, ಆಶಯ ಏನು ಅಂದ್ರೆ, ಪರಿಸರದ ಸಂರಕ್ಷಣೆ, ಪರಿಸರದ ಮಾಹಿತಿ, ಪರಿಸರದ ಮೇಲೆ ನಾವು ಬದುಕ್ತಾ ಇದ್ದೀವಿ, ಪರಿಸರವನ್ನ ಉಳಿಸ್ಬೇಕು, ಪರಿಸರವನ್ನ ಬೆಳೆಸಬೇಕು ಅಂತಕ್ಕಂಥದ್ದು ಈ ವಿಷಯದ ಈ ಲೇಖನದ ಆಶಯ ಆಗಿದೆ. ಅಂದ್ರೆ ಚಿಲಿಪಿಲಿ ಗಾನದ ಬೆಲೆ ಏನು ಅಂದ್ರೆ, ನಮಗೆ ಏನಂದ್ರೆ ಸೊಗಸಾಗಿರ್ತಕ್ಕಂಥ ಚಿಲಿಪಿಲಿಗಳನ್ನ ಆಗಿನ ಕಾಲದಲ್ಲಿ ಸರಿಯಾಗಿ ಸಿಗ್ತಿತ್ತು. ಬಟ್ ಈಗ ಇದಕ್ಕೂ ಕೂಡ ನಾವು ಬೆಲೆಯನ್ನ ಕಟ್ಟಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇನ್ನೊಂದು ವಿಷಯ ಏನಂದ್ರೆ, ನಾವು ಇನ್ನೊಂದೇನಂದ್ರೆ, ಪರಿಸರವನ್ನ ಬಳಸಬೇಕಾದ್ರೆ ಸುಸ್ಥಿರ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ಬಳಸಬೇಕಾಗುತ್ತೆ. ಸುಸ್ಥಿರ ಅಭಿವೃದ್ಧಿ ಅಂದ್ರೆ ನಮಗೆ ಮಿತವಾಗಿ ಬಳಸಬಹುದು, ಮುಂದಿನ ಪೀಳಿಗೆಯನ್ನ ಗಮನದಲ್ಲಿ ಇಟ್ಟುಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಪನ್ಮೂಲವನ್ನ ಬಳಸಿ ಮುಂದಿನ ಪೀಳಿಗೆಗಳಿಗೂ ನಾವು ಉಪಯೋಗಿಸಿರ್ತಕ್ಕಂಥ ಸಂಪನ್ಮೂಲ ಮುಂದಿನ ಪೀಳಿಗೆಗಳಿಗೂ ಉಳಿಸ್ಬೇಕು ಅನ್ನೋ ವಿಷಯ ಹೇಳ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ನಾವು ನಮ್ಮ ಪ್ರಗತಿಯನ್ನ ಬೇರೆ ದೇಶಗಳಿಗೆ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ದೇಶದ ಪ್ರಗತಿಯನ್ನ ನಾವು ಯಾವ್ದೆಲ್ಲ ಅರಿಬೋದಂದ್ರೆ, ನಮ್ಮ ಇಂದಿನ ಪೀಳಿಗೆ ಮತ್ತು ನಾವಿರ್ತಕ್ಕಂಥ ಪೀಳಿಗೆ ಮತ್ತು ಮುಂದೆ ಬರ್ತಕ್ಕಂಥ ಪೀಳಿಗೆಗಳನ್ನ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ನಮ್ಮ ಹಿಂದಿರ್ತಕ್ಕಂಥ ಪೀಳಿಗೆಗಳು ಯಾವ ರೀತಿ ಜೀವನ ನಡೆಸಿದ್ರು, ನಾವು ಯಾವ ರೀತಿ ಜೀವನ ನಡೆಸ್ತಾ ಇದ್ವಿ, ನಮ್ಮ ಮುಂದೆ ಬರ್ತಕ್ಕಂಥ ಪೀಳಿಗೆಗಳು ಯಾವ ರೀತಿಯ ಜೀವನವನ್ನ ನಡೆಸುತ್ತಾರೆ ಅನ್ನೋದನ್ನ ತಿಳ್ಕೊಂಡ್ರೆ ನಮ್ಮ ದೇಶದ ಪ್ರಗತಿ ಯಾವ ರೀತಿ ಇದೆ, ನಾವು ಪ್ರಗತಿ ಹೊಂದ್ತಾ ಇದ್ದೀವಿ ಅಥವಾ ಹೊಂದಿಲ್ವಾ ಅನ್ನೋ ವಿಷಯ ಗೊತ್ತಾಗುತ್ತೆ ಅನ್ನೋದನ್ನ ಈ ಲೇಖನದ ಮೂಲಕ ನಾನೇಶ್ ಹೆಗಡೆ ಅವರು ತಿಳಿಸ್ಕೊಡ್ತಾರೆ.